ಬೆಳಗಿನ ಸಮಯ 8:30 ಆಗ್ತಾ ಬಂತು. ಇವತ್ತು ಬೇಗ ರೆಡಿಯಾಗಿದ್ದೇನೆ. ಯಾಕಂತ ಹೇಳಿದರೆ ಇವತ್ತು ನಮ್ಮ ರಿಪಬ್ಲಿಕ್ ಡೇ. ಹಾಗಾಗಿ SDM ಗ್ರೌಂಡಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ತುಂಬ ಕಾರ್ಯಕ್ರಮಗಳು ಉಂಟು, ಅದನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಎಸ್, ದೆಹಲಿಯಲ್ಲಿ ಪೆರೇಡಿಗೆ ಸೆಲೆಕ್ಷನ್ ಆದ ನಮ್ಮ NCCಯ SDMನ ವಿದ್ಯಾರ್ಥಿಗಳು. है त्योहार, ये प्यार का पैगाम है, ये प्यार का पैगाम। मुबारक ईद मुबारक। ಮಹಿಳೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ಇವಳ ಧೈರ್ಯ ಸಾಹಸಗಳು ಈಗಲೂ ಸ್ತ್ರೀ ಕುಲಕ್ಕೆ ಪ್ರೇರಣೆ. 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳನ್ನು ವಿರೋಧಿಸಿ ಹೋರಾಟದಲ್ಲಿ ವೀರ ಮರಣವನ್ನ ಹೊಂದಿದಂತಹ ದಿಟ್ಟ ಮಹಿಳೆ ಕಿತ್ತೂರಿನ ರಾಣಿ ಚೆನ್ನಮ್ಮ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಸಮಾಜದಲ್ಲಿದ್ದಂತಹ ಮೂಢನಂಬಿಕೆ ಹಾಗೂ ಸಾಮಾಜಿಕ ಆಚರಣೆಯ ಪಿಡುಗುಗಳ ಮಧ್ಯೆಯೂ ಕೆಸರಿನಲ್ಲಿ ಅರಳಿದ ತಾವರೆಯಂತೆ ಕಂಗೊಳಿಸಿದವರು ವಿಶ್ವದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ.
mind-blowing performance from all the tableau teams. ಸಿಗ್ನಲ್ ವ್ಯವಸ್ಥೆ ಮತ್ತು ಇತ್ತೀಚೆಗೆ ದೇಶ ನಿರ್ಮಿತ ವಂದೇ ಭಾರತ್ ರೈಲು ಕೂಡ ದೇಶವ್ಯಾಪಿಯಾಗಿ ಸಂಚರಿಸ್ತಾ ಇದೆ. जन्म जयंती महावीर की आज मनाते हैं, जन्म जयंती महावीर की। देश से है प्यार तो हर पल ये कहना चाहिए, ना रहूं भारत ये रहना चाहिए. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು ಇದೀಗ STB ಸೊಸೈಟಿಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಎಸ್ ಸತೀಶ್ ಚಂದ್ರ ಸರ್ ಅವರು ನಮಗೆಲ್ಲರಿಗೂ ಈ ರೀತಿಯ ಮಾರ್ಗದರ್ಶನ ಮಾಡಿ ಈ ಅಮೃತ ಮಹೋತ್ಸವ ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. 75ನೇ ಗಣರಾಜ್ಯೋತ್ಸವದ ಇವತ್ತಿನ SDM ಇದರ ಅಧ್ಯಕ್ಷರಾದ ಶರಕೃಷ್ಣ ಪಟ್ಟಣಯ್ಯ ಅವರಿದ್ದಾರೆ. ನಮಗೆ ಒಂದು 2 ಸಂದೇಶ ಕೊಡಬೇಕಂತ ಹೇಳ್ತೇವೆ. ಎಲ್ಲ ದೇಶದ ಮಿತ್ರರಿಗೆ 75ನೇ ಗಣರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತ ಅನ್ನುವಂಥದ್ದು ಒಂದು ಅತ್ಯಂತ ಶ್ರೇಷ್ಠವಾದ ದೇಶ. ಯಾವ ಕ್ಷೇತ್ರದಲ್ಲಿ ನೋಡಿದರೂ ಕೂಡ, ಯಾವ ಕೋನದಲ್ಲಿ, ಯಾವ ದೃಷ್ಟಿಕೋನದಲ್ಲಿ ನೋಡಿದರೂ ಕೂಡ ಭಾರತ ಅನ್ನುವಂಥದ್ದು ಇವತ್ತು ವಿಶ್ವದಲ್ಲೇ ಅತ್ಯಂತ ಉನ್ನತ ಸ್ಥಾನದಲ್ಲಿ ಏರಿರುವಂತಹ ಒಂದು ದೇಶ. ಅಂತಹ ದೇಶ ಇವತ್ತು 75ನೇ ವರ್ಷದ ಗಣರಾಜ್ಯೋತ್ಸವವನ್ನು ನಾವು ಬಹಳ ಸಂಭ್ರಮದಿಂದ, ಬಹಳ ಅಭಿಮಾನದಿಂದ ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಡೆದಿರುವಂತಹ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಬಹುಶಃ ನಾವು ದೆಹಲಿಯ ಏನು ರಾಜಪಥದಲ್ಲಿ ನೋಡ್ತಾ ಇರುವಂತಹ ಪರೇಡ್ ಇರ್ಬೋದು, ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಆದರೆ ಇವತ್ತು ಇಲ್ಲಿ ಉಜಿರೆಯ ಶ್ರೀ ರತ್ನವರ್ಮ ಹೆಗ್ಗಡೆ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಈ ಒಂದು ಅದ್ಭುತವಾದಂತಹ ಪಥಸಂಚಲನ ಹಾಗೂ ಆ ಬಳಿಕ ನಡೆದಂತಹ ಸ್ತಬ್ಧ ಚಿತ್ರಗಳು ಹಾಗೂ ಕಲಾ ಪ್ರಕಾರಗಳ ಪ್ರದರ್ಶನ ಅದ್ಭುತವಾದಂಥದ್ದು. ಇದು ಕೇವಲ ಒಂದು ಪ್ರದರ್ಶನ ಮಾತ್ರ ಅಲ್ಲ, ನಮ್ಮ ಭಾರತೀಯತೆಯ ಶ್ರೇಷ್ಠತೆಯನ್ನು ಸಾರುವಂತಹ ಒಂದು ಪ್ರದರ್ಶನ. ಇದರ ಮೂಲಕ ನಾವು ವಿಶೇಷವಾಗಿ ವಿದ್ಯಾರ್ಥಿಗಳು ಇದರಲ್ಲಿ
ಅನೇಕ ವಿಷಯಗಳನ್ನು ಅವರು ಕಲಿಬೇಕು. ಭಾರತ ಅನ್ನುವಂತಹ ಒಂದು ಶ್ರೇಷ್ಠ ದೇಶದ ಏನು ಭವಿಷ್ಯ ಇದೆ ಅದನ್ನು ಎತ್ತಿ ಹಿಡಿಲಿಕ್ಕೆ ವಿದ್ಯಾರ್ಥಿಗಳು ವಿಶೇಷವಾಗಿ ಶ್ರಮಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಊರಿನ ದನಿಗಳಾದ ಪಟೋಟ್ನ ಇವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಗಣರಾಜ್ಯೋತ್ಸವದ 75ನೇ ವರ್ಷದ ಶುಭಾಶಯಗಳು. ನನಗೆ ಇವತ್ತು ಟಿ ವಿಯಲ್ಲಿ ನೋಡಿದಾಗ ಆಯಿತು. ಯಾಕಂತ ಹೇಳಿದರೆ ನಾವು ಡೆಲ್ಲಿದು ಪಥಸಂಚಲನ ನೋಡ್ತೇವೆ, ಫುಲ್ಲು NCC ಅವರ ಪೆರೇಡ್, ಸಣ್ಣ ಮಕ್ಕಳ ಪೆರೇಡ್, ಅದೇ ರೀತಿ ಕಾಲೇಜ್ ಸ್ಟೂಡೆಂಟ್ ಅವರ NCC ಅವರ ಪೆರೇಡ್, ಮತ್ತು ಶಬ್ದ ಚಿತ್ರಗಳು. ನಾನು ಅದೇ ಡೆಲ್ಲಿಯಲ್ಲಿ ನೋಡಿದಾಗ ಆಯಿತು, ನನಗೆ ಎಲ್ಲ ಟೈಪ್ ಟ್ಯಾಬ್ಲೋಗಳಿತ್ತು. ಮತ್ತು ನಮ್ಮ ಊರಿನ ದನಿಗಳಾದ ಶರತ್ ಕೃಷ್ಣ ಪಟೋಟ್ನವರು ಲಾಸ್ಟಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದು ಸಹ ತುಂಬ ಚೆನ್ನಾಗಿ ಹೇಳಿದರು ಅವರು. ಯಾಕಂತ ಹೇಳಿದರೆ ಅವರು ಮುಖ್ಯ ಅತಿಥಿ ಆಗಿ ಬಂದದ್ದು ಅಲ್ಲಿಗೆ. ಫ್ಲಾಗ್ ಹೋಸ್ಟ್ ಅವರೇ ಮಾಡಿದ್ದು. ಅಲ್ಲಿ ತಡವಾದ ಕಾರಣ ಸ್ಪೀಚ್ ಮಾಡಲಿಲ್ಲ, ಯಾಕಂದರೆ ತುಂಬ ಬಿಸಿಲಿತ್ತು. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಂತೇಳಿ ನಾನು ಬಯಸ್ತೇನೆ. ಮತ್ತು ವಿಡಿಯೋ ನೋಡುವವರೆಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಎಸ್.